ಗರುಡ ದರ್ಶನ ಕೊಡೋದ್ರೆ ಇಲ್ಲಿ ರಥೋತ್ಸವನೇ ನಡೆಯಲ್ವಂತೆ. ಆ ಗ್ರಾಮದಲ್ಲಿ ಅಂಥದ್ದೊಂದು ಸಂಪ್ರದಾಯ ಯಾವಾಗಲೂ ಕೂಡ ನಡ್ಕೊಂಡು ಬಂದಿದೆ. ಹಾಗಾದ್ರೆ ಗರುಡ ದರ್ಶನ ಕೊಡುವಂಥ ಜೊತೆಗೆ ರಥೋತ್ಸವ ನಡೆಯುವಂಥ ಗ್ರಾಮ ಯಾವುದು, ಅಲ್ಲಿನ ವಿಶೇಷತೆ ಏನು, ವಾಡಿಕೆ ಏನು, ಆ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚೀಮನಹಳ್ಳಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಹಳ್ಳಿ ಹಬ್ಬದ ಸಂಭ್ರಮದ ನಡುವೆ ಅದ್ದೂರಿಯಾಗಿ ನಡೆದಿದ್ದೆ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ. ಎಲ್ಲರ ಕಣ್ಮನ ಸೆಳೆಯಿತು. ಪ್ರತಿ ವರ್ಷದಂತೆ ವೈಶಾಖ ಹುಣ್ಣಿಮೆಯ ಶುಭ ಮುಹೂರ್ತದಲ್ಲಿ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥವೇರುವ ಮುನ್ನ ದೋಷ ಪರಿಹಾರಕ್ಕಾಗಿ ವಿಶೇಷ ಹೋಮ ಹವನ ಹಾಗೂ ಇಷ್ಟಾರ್ಥ ಪೂಜೆಗಳನ್ನು ನೆರವೇರಿಸಲಾಯಿತು. ದೊಡ್ಡಗಂಜೂರು ಪಂಚಾಯಿತಿಗೆ ಸೇರಿದಂತಹ ಚೀಮನಹಳ್ಳಿ ಗ್ರಾಮ. ಇಲ್ಲಿ ಪುರಾತನ ಕಾಲದಿಂದ ಶ್ರೀ ಕೋದಂಡರಾಮಸ್ವಾಮಿಯ ದೇವಾಲಯ ನೆಲೆಯಾಗಿದ್ದು ಅದನ್ನು ಜೀರ್ಣೋದ್ಧಾರವನ್ನು ಮಾಡಿ ಈಗ ನವೀಕರಿಸಿದ ದೇವಾಲಯವಾಗಿ ಸುಮಾರು 16 ವರ್ಷಗಳಾಯಿತು. ಅಂದಿನಿಂದ ಇಂದಿನವರೆಗೂ ವಿಜೃಂಭಣೆಯಿಂದ ಇಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿಸಿಕೊಂಡು ಬರ್ತಾ ಇದೆ. ಇನ್ನು ಈ ಜಾತ್ರೆಯ ಅತಿದೊಡ್ಡ ವಿಶೇಷ ಅಂದರೆ ಅದು ಗರುಡ ದರ್ಶನ. ಆಕಾಶದಲ್ಲಿ ಗರುಡ ಪಕ್ಷಿ ಕಾಣಿಸಿಕೊಳ್ಳುವವರೆಗೆ ಇಲ್ಲಿ ರಥದ ಹಗ್ಗ ಅಲುಗಾಡುವುದಿಲ್ಲ. ಈ ಬಾರಿಯೂ ಸಹಸ್ರಾರು ಭಕ್ತರು ಕಾದು ಕುಳಿತಿದ್ದಾಗ ಗರುಡ ದರ್ಶನ ನೀಡುತ್ತಿದ್ದಂತೆ ರಥೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿತು. ರಥ ಸಾಗುವ ಆದಿಯುದ್ದಕ್ಕೂ ಭಕ್ತರು ಬಾಳೆಹಣ್ಣು ಹಾಗೂ ದವನವನ್ನು ಅರ್ಪಿಸಿ ತಮ್ಮ ಭಕ್ತಿ ಸಮರ್ಪಿಸಿದರು. ನಾವು ಪ್ರತಿ ವರ್ಷ ಇಲ್ಲಿ ಜಾತ್ರೆಗೆ ಬರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ನಮಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸಿಟಿಯಿಂದ ಹಳ್ಳಿಗೆ ಬಂದಿದ್ದೆಲ್ಲ ನೋಡಿದ್ರೆ ಯಾವ ರೀತಿ ಅನಿಸುತ್ತೆ? ನಮ್ಮದು ಚಿಂತಾಮಣಿನೇ ಸರ್. ಎಲ್ಲ ಚೆನ್ನಾಗಿರುತ್ತೆ, ಒಂಥರ ತುಂಬ ಎಂಜಾಯ್ ಮಾಡ್ತೀವಿ, ಚೆನ್ನಾಗಾಗುತ್ತೆ. ತೇರು ಎಳಿತಾರೆ, ಕಲಶಾರಾಧನೆ ಮಾಡ್ತಾರೆ ನಮ್ಮ ಹಸ್ಬೆಂಡು, ಚೆನ್ನಾಗಿರುತ್ತೆ. ಒಟ್ಟಾರೆ ನಗರದ ಜಂಜಾಟದಿಂದ ದೂರ ಉಳಿದು ಹಳ್ಳಿಯ ಈ ಸೊಗಡಿನ ಜಾತ್ರೆಯಲ್ಲಿ ಭಾಗವಹಿಸಿದ್ದು ಭಕ್ತರಿಗೆ ಹೊಸ ಅನುಭವ ನೀಡಿದೆ. ಪಟ್ಟಣಗಳಿಂದಲೂ ಯುವಕ ಯುವತಿಯರು ತಂಡೋಪತಂಡವಾಗಿ ಬಂದು ಈ ಭವ್ಯ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.